ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದ ಅಂಗವೇದಂತ ವಿದ್ಯಾಸ್ಥಾನೇ ಪೇವಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 21/4/2026ನೆಯ ದಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡೋಣ ಅನ್ನುವಂಥದ್ದು. ಮೇಷರಾಶಿಯವರೇ, ಈ ದಿನ ನಿಮಗೆ ಗ್ರಹಸ್ಥಿತಿಗಳು ಮಿಶ್ರ ಫಲಿತಾಂಶವನ್ನು ನೀಡುವ ಸೂಚನೆಯನ್ನು ಕೊಡ್ತಾ ಇದ್ದಾವೆ. ಬೆಳಗಿನ ಸಮಯದಲ್ಲಿ ಸ್ವಲ್ಪ ಅಡಚಣೆಗಳಿದ್ದರೂ ಮಧ್ಯಾಹ್ನದ ನಂತರ ಸ್ಥಿತಿ ಸುಧಾರಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಒತ್ತಡ ಕಾಣಬಹುದು. ಹಿರಿಯರೊಂದಿಗೆ ಮಾತಿನಲ್ಲಿ ಜಾಗ್ರತೆ ಇರಲಿ. ಹೊಸ ಪ್ರಾಜೆಕ್ಟ್ ಆರಂಭಿಸಲು ಮಧ್ಯಾಹ್ನದ ನಂತರ ಉತ್ತಮ ಸಮಯ ಬರ್ತದೆ ಎನ್ನುವಂಥದ್ದು. ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಇರಲಿ. ಯಾರಿಗೂ ಸಾಲ ಕೊಡೋದನ್ನು ತಪ್ಪಿಸುವುದು ಒಳಿತು. ಹಳೆಯ ಬಾಕಿ ಬರೋ ಸೂಚನೆಗಳಿದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಸಹನೆ ಮತ್ತು ಸಮಾಧಾನದಿಂದ ವರ್ತಿಸಿದರೆ ಸಮಸ್ಯೆಗಳು ನಿವಾರಣೆಯಾಗ್ತದೆ. ದಾಂಪತ್ಯದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯ. ಈ ದಿನ ಹನುಮಾನ್ ಮಂತ್ರವನ್ನು ಆರಾಧಿಸುವುದು ಒಳಿತು. ಧನ್ಯವಾದಗಳು. ವೃಷಭ ರಾಶಿಯವರೇ, ಈ ದಿನ ಗ್ರಹಸ್ಥಿತಿಗಳು ನಿಮಗೆ ಶುಭಕರ ಫಲಿತಾಂಶವನ್ನು ನೀಡುವ ಸೂಚನೆಯನ್ನು ಕೊಡ್ತಿದ್ದಾವೆ. ನೀವು ಕೈಗೊಂಡ ಕಾರ್ಯದಲ್ಲಿ ನಿಧಾನವಾದರೂ ದೃಢವಾದ ಪ್ರಗತಿಯನ್ನು ಕಾಣಬಹುದು. ನಿಮ್ಮ ಕೆಲಸದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮೌಲ್ಯ ಸಿಗುತ್ತದೆ. ಹಿರಿಯರಿಂದ ಪ್ರಶಂಸೆ ಮತ್ತು ಮಾರ್ಗದರ್ಶನ ದೊರೆಯುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಈ ದಿನ ಉತ್ತಮವಾಗಿದೆ. ಹಣದ ವಿಚಾರದಲ್ಲಿ ಲಾಭ ಸಿಗೋ ಸೂಚನೆ ಇದೆ. ಹಳೆಯ ಬಾಕಿ ಹಣ ಬರೋ ಸಾಧ್ಯತೆ ಇದೆ. ಆದರೂ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಂಥ ಅವಕಾಶ ದೊರೆಯುತ್ತದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಅತಿಯಾದ ಕೆಲಸದಿಂದ ದಣಿವು ಕಾಣಿಸಬಹುದು. ಲಕ್ಷ್ಮೀದೇವಿಯನ್ನು ಆರಾಧನೆ ಮಾಡಿ ಶುಭವನ್ನು ಕೊಡ್ತದೆ ಎನ್ನುವಂಥದ್ದು. ಧನ್ಯವಾದಗಳು. ಮಿಥುನ ರಾಶಿಯವರೇ, ಈ ದಿನ ಗ್ರಹಸ್ಥಿತಿಗಳು ಸ್ವಲ್ಪ ಅಸ್ಥಿರತೆಯನ್ನು ಸೂಚಿಸ್ತಾ ಇದೆ. ಆದರೆ ನಿಮ್ಮ ಯೋಜನೆಗಳಲ್ಲಿ ತಡವಾಗುವ ಸಾಧ್ಯತೆ ಇದ್ದರೂ ಧೈರ್ಯದಿಂದ ಮುಂದುವರಿದರೆ ಯಶಸ್ಸು ನಿಮ್ಮದಾಗ್ತದೆ. ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ಗೊಂದಲಗಳುಂಟಾಗಬಹುದು. ಮಾತಿನಲ್ಲಿ ಮತ್ತು ನಿರ್ಧಾರದಲ್ಲಿ ಜಾಗ್ರತೆ ಎನ್ನುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಸಹೋದ್ಯೋಗಿಗಳ ಸಹಕಾರದಿಂದ ಸಮಸ್ಯೆಗಳು ನಿವಾರಣೆಯಾಗಬಹುದು. ಹಣದ ಪ್ರವಾಹ ಸಾಮಾನ್ಯವಾಗಿರುತ್ತದೆ. ಆದರೆ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸುವುದು ಒಳಿತು. ಹೂಡಿಕೆ ಮಾಡುವಲ್ಲಿ ಎಚ್ಚರಿಕೆ ಇರಲಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಾಣಿಸಬಹುದು. ಸ್ನೇಹಿತರ ಸಹಕಾರದಿಂದ ಮನಸ್ಸಿಗೆ ಶಾಂತಿ ಸಿಗ್ತದೆ. ಮಾತಿನಲ್ಲಿ ಮೃದುವಾಗಿರಿ. ಮಾನಸಿಕ ಒತ್ತಡ ಮತ್ತು ಚಿಂತೆ ಹೆಚ್ಚಾಗದಲೇ ಇರೋ ಹಾಗೆ ನೋಡಿಕೊಳ್ಳಿ. ಅದಕ್ಕೋಸ್ಕರ ವಿಷ್ಣುದೇವರನ್ನು ಆರಾಧಿಸುವುದು ಒಳಿತು. ಧನ್ಯವಾದಗಳು. ಕಟಕ ರಾಶಿಯವರೇ, ಈ ದಿನ ಗ್ರಹಸ್ಥಿತಿಗಳು ನಿಮ್ಮ ಮನಸ್ಸಿಗೆ ಸ್ವಲ್ಪ ಚಂಚಲತೆ ಮತ್ತು ಆತಂಕವನ್ನು ಉಂಟು ಮಾಡ್ತಿವೆ. ಆದರೆ ಶಾಂತ ಮನಸ್ಸಿಂದ ನಡೆದುಕೊಂಡರೆ ಉತ್ತಮ ದಿನ ನಿಮ್ಮದಾಗ್ತದೆ. ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು. ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಫಲ ನಿಮ್ಮದಾಗ್ತದೆ. ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಹಣದ ವ್ಯವಹಾರದಲ್ಲಿ ನಿಯಂತ್ರಣ ಇರಲಿ. ಹೊಸ ಹೂಡಿಕೆಗಳನ್ನು ಈ ದಿನ ಮಾಡಬಾರದು ಅನ್ನುವಂಥದ್ದು. ಸಂಬಂಧಗಳು ಕುಟುಂಬದಲ್ಲಿ ಭಾವನಾತ್ಮಕ ವಿಚಾರಗಳನ್ನು ಹೆಚ್ಚಿಸಬಹುದು. ನಿಮ್ಮ ಮಾತುಗಳಿಂದ ಇತರರಿಗೆ ನೋವಾಗದಂತೆ ಜಾಗ್ರತೆಯನ್ನು ವಹಿಸಿ.
ದಾಂಪತ್ಯದಲ್ಲಿ ಸಹನೆ ಎನ್ನುವಂಥದ್ದು ಅತಿ ಮುಖ್ಯವಾಗಿರುತ್ತದೆ. ಮನಸ್ಸಿನ ಒತ್ತಡ ಮತ್ತು ದೌರ್ಬಲ್ಯ ಕಾಣಬಹುದು. ಜಾಗ್ರತೆಯಿಂದ ನಿಯಂತ್ರಣಗೊಳಿಸಿ. ಶಿವನ ಆರಾಧನೆಯನ್ನು ಮಾಡುವುದು ಒಳಿತು. ಅದರಿಂದ ಎಲ್ಲವೂ ಶುಭವಾಗ್ತದೆ. ಧನ್ಯವಾದಗಳು. ಸಿಂಹರಾಶಿಯವರೇ, ಈ ದಿನ ಗ್ರಹಸ್ಥಿತಿಗಳು ನಿಮಗೆ ಶಕ್ತಿಯುತ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ ದಿನವನ್ನು ಸೂಚಿಸ್ತಾ ಇದೆ. ನೀವು ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆ ಹೊರಹೊಮ್ಮುತ್ತದೆ. ಹಿರಿಯರಿಂದ ಪ್ರಶಂಸೆ ಸಿಗೋ ಸಾಧ್ಯತೆ ಇರ್ತದೆ. ಹೊಸ ಅವಕಾಶಗಳು ನಿಮ್ಮ ಕಡೆ ಹರಿದು ಬರುತ್ತದೆ ಎನ್ನುವಂಥದ್ದು. ಹಣದ ಲಾಭ ಸಿಗುವ ಸೂಚನೆ ಇದೆ. ವ್ಯವಹಾರದಲ್ಲಿ ಉತ್ತಮ ಆದಾಯ ಸಿಗಬಹುದು. ಹೂಡಿಕೆ ಮಾಡಲು ಈ ದಿನ ಸೂಕ್ತವಾಗಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ. ಆರೋಗ್ಯ ಉತ್ತಮವಾಗಿರ್ತದೆ. ಉತ್ಸಾಹದಿಂದ ದಿನವನ್ನು ಕಳೆಯುತ್ತೀರಿ. ಈ ದಿನ ಸೂರ್ಯನ ಆರಾಧನೆ ಮಾಡುವುದು ಒಳಿತು. ಶುಭವಾಗಲಿ. ಕನ್ಯಾ ರಾಶಿಯವರೇ, ಗ್ರಹಸ್ಥಿತಿಗಳು ಪರಿಶ್ರಮ ಮತ್ತು ಸಹನೆಯ ಮೂಲಕ ಯಶಸ್ಸನ್ನು ದೊರೆಯುವ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಪ್ರಯತ್ನಗಳು ನಿಧಾನವಾಗಿ ಫಲ ನೀಡುತ್ತದೆ. ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆದರೆ ನೀವು ತೆಗೆದುಕೊಳ್ಳುವ ಜವಾಬ್ದಾರಿ ಸಮರ್ಥವಾಗಿ ನಿಭಾಯಿಸೋದನ್ನು ನೀವು ಕಲಿಬೇಕಾಗ್ತದೆ. ಹಿರಿಯರ ಮಾರ್ಗದರ್ಶನ ಪಡೆಯೋದನ್ನು ತಪ್ಪಿಸಬೇಡಿ ಎನ್ನುವಂಥದ್ದು. ಹಣದ ಹರಿವು ಸಾಮಾನ್ಯವಾಗಿರ್ತದೆ. ಖರ್ಚುಗಳನ್ನು ನಿಯಂತ್ರಿಸಿದರೆ ಉಳಿತಾಯ ಸಾಧ್ಯವಾಗ್ತದೆ. ಹೂಡಿಕೆಯಲ್ಲಿ ಜಾಗ್ರತೆ ಇರಲಿ. ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ಆದರೆ ಸಣ್ಣ ವಿಚಾರಗಳಿಗೆ ಹೆಚ್ಚು ಚಿಂತಿಸಬೇಡಿ. ಸ್ನೇಹಿತರ ಸಹಕಾರ ನಿಮಗೆ ಖಂಡಿತ ದೊರೆಯುತ್ತದೆ ಎನ್ನುವಂಥದ್ದನ್ನು ತಿಳಿದುಕೊಳ್ಳಿ. ಮಾನಸಿಕ ಒತ್ತಡ ಹೆಚ್ಚಾಗದಲೇ ಇರೋ ಹಾಗೆ ನೋಡಿಕೊಳ್ಳುವಂಥದ್ದು ಉತ್ತಮ. ವಿಶ್ರಾಂತಿ ಅತಿ ಮುಖ್ಯ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಗಣೇಶನ ಆರಾಧನೆಯನ್ನು ಮಾಡುವಂಥದ್ದು ಒಳಿತು. ಧನ್ಯವಾದಗಳು. ತುಲಾರಾಶಿಯವರೇ, ಈ ದಿನ ಗ್ರಹಸ್ಥಿತಿಗಳು ನಿಮಗೆ ಶುಭಕರ ಮತ್ತು ಸಮತೋಲನದ ದಿನವನ್ನು ಸೂಚಿಸ್ತಾ ಇದೆ. ನೀವು ಕೈಗೊಂಡ ಕಾರ್ಯಗಳಲ್ಲಿ ಉತ್ತಮ ಫಲ ದೊರೆಯುವ ಸಾಧ್ಯತೆಗಳಿರ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತವೆ. ಹೊಸ ಅವಕಾಶಗಳು ನಿಮಗೆ ದೊರೆಯಬಹುದು. ಸಹೋದ್ಯೋಗಿಗಳಿಂದ ಸಹಕಾರ ಸಿಗ್ತದೆ ಎನ್ನುವಂಥದ್ದನ್ನು ನೀವು ತಿಳಿದುಕೊಳ್ಳಿ. ಹಣದ ಲಾಭ ಸಿಗೋ ಸೂಚನೆ ಇದೆ. ಹಳೆಯದ ಬಾಕಿ ಹಣ ಬರೋ ಸಾಧ್ಯತೆಗಳಿದ್ದಾವೆ. ಖರ್ಚುಗಳ ಮೇಲೆ ನಿಯಂತ್ರಣ ಇರಲಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ದಾಂಪತ್ಯದಲ್ಲಿ ಒಗ್ಗಟ್ಟು ಹೆಚ್ಚಾಗ್ತದೆ. ಹೊಸ ಸ್ನೇಹಿತರು ನಿಮಗೆ ಸಿಗುವಂಥ ಅವಕಾಶಗಳು ಈ ದಿನ ಇದೆ. ಆರೋಗ್ಯ ಉತ್ತಮವಾಗಿರ್ತದೆ. ಮನಸ್ಸು ಸಂತೋಷಕರವಾಗಿರ್ತದೆ. ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಶುಭ ಫಲವನ್ನು ಕೊಡೋ ಸಾಧ್ಯತೆ ಹೆಚ್ಚು ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಧನ್ಯವಾದಗಳು. ಇಲ್ಲಿಯವರೆಗೆ ನೀವು ಈ ಚಾನಲನ್ನು ನೋಡ್ತಾ ಇದ್ದೀರಾ. ಈ ದಿನ ಭವಿಷ್ಯ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ರಾಶಿಯನ್ನು ನೋಡಿಕೊಂಡು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮದು ವೈಯಕ್ತಿಕವಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಪರಿಹಾರವನ್ನು ಸೂಚಿಸ್ತೇವೆ. ವೈಯಕ್ತಿಕವಾಗಿ ನೀವು ಭೇಟಿ ಮಾಡಬಹುದು. ಈ ಚಾನಲ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ವೃಶ್ಚಿಕ ರಾಶಿಯವರೇ, ಈ ದಿನ ಗ್ರಹಸ್ಥಿತಿಗಳು ನಿಮಗೆ ಸ್ವಲ್ಪ ಸವಾಲಿನ ದಿನವನ್ನು ಸೂಚಿಸ್ತಾ ಇದ್ದಾವೆ. ಆದರೆ ನಿಮಗೆ ಧೈರ್ಯ ಮತ್ತು ದೃಢ ನಿಲುವು ಇರೋದರಿಂದ ನಿಮ್ಮ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸಬಹುದು. ಆದರೆ ಕೆಲಸದ ಸ್ಥಳದಲ್ಲಿ ಅಡಚಣೆಗಳು ಕಾಣಬಹುದು. ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಬರಬಹುದು. ಸಹನೆಯಿಂದ ವರ್ತಿಸಿದರೆ ಯಶಸ್ಸು ನಿಮ್ಮದಾಗ್ತದೆ. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅನ್ನುವಂಥದ್ದು ಅತಿ ಮುಖ್ಯ. ಅನಾವಶ್ಯಕ ಖರ್ಚು ವೆಚ್ಚಗಳನ್ನು ತಪ್ಪಿಸಬೇಕಾಗ್ತದೆ. ಹೂಡಿಕೆ ಮಾಡಲು ಈ ದಿನ ನಿಮಗೆ ಸೂಕ್ತ ಸಮಯ ಅಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಕೋಪವನ್ನು ನಿಯಂತ್ರಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಮಾತಿನಲ್ಲಿ ಜಾಗ್ರತೆ ಇರಲಿ. ಮನಸ್ಸಿನ ಒತ್ತಡ ಮತ್ತು ದಣಿವನ್ನು ನಿವಾರಿಸ್ಕೊಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆಯನ್ನು ಮಾಡುವಂಥದ್ದು ಎಲ್ಲ ಶುಭ ಫಲವನ್ನು ನಿಮಗೆ ತಂದುಕೊಡ್ತದೆ.
ಧೈರ್ಯವನ್ನು ಹೆಚ್ಚು ಮಾಡ್ತದೆ, ಶಕ್ತಿಯನ್ನು ಹೆಚ್ಚಿಸ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಧನ್ಯವಾದಗಳು. ಧನಸ್ಸು ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಚೈತನ್ಯ ಮತ್ತು ಪ್ರಗತಿಯ ದಿನವನ್ನು ಸೂಚಿಸ್ತಾ ಇದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ಉತ್ತಮ ಫಲ ದೊರೆ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು. ಹಿರಿಯರಿಂದ ಸಹಕಾರ ಸಿಗ್ತದೆ. ಪ್ರಯಾಣ ಮತ್ತು ಹೊಸ ಪ್ರಾಜೆಕ್ಟ್ ಯೋಗ ಈ ದಿನ ನಿಮಗೆ ಬರಲಿದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ. ಹಣದ ಲಾಭದ ಸೂಚನೆ ಇದೆ. ಹೂಡಿಕೆಗಳಿಂದ ಲಾಭ ಸಿಗೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಆರ್ಥಿಕವಾಗಿ ಈ ದಿನ ಉತ್ತಮವಾಗಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಂಥ ಅವಕಾಶಗಳಿದೆ. ಹೊಸ ಪರಿಚಯಗಳು ನಿಮಗೆ ಲಾಭವನ್ನು ತಂದುಕೊಡ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಆರೋಗ್ಯ ಉತ್ತಮವಾಗಿರ್ತದೆ. ಉತ್ಸಾಹದಿಂದ ದಿನವನ್ನು ಕಳೆಯುತ್ತೀರಿ. ಆದರೂ ನೀವು ಗುರುಗ್ರಹದ ಆರಾಧನೆಯನ್ನು ಮಾಡುವಂಥದ್ದು ಒಳಿತು, ಶುಭವಾಗಲಿ. ಮಕರ ರಾಶಿಯವರೇ, ಈ ದಿನ ಗ್ರಹಸ್ಥಿತಿಗಳು ಪರಿಶ್ರಮ ಮತ್ತು ಜವಾಬ್ದಾರಿಗಳ ದಿನವನ್ನು ಸೂಚಿಸ್ತಾ ಇದೆ. ನೀವು ಮಾಡಿದ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಧಾನವಾಗಿ ದೊರೆಯುತ್ತದೆ. ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ನಿಮ್ಮ ಶಿಸ್ತಿನಿಂದ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ. ಹಿರಿಯರಿಂದ ಗುರುತಿಸಿಕೊಳ್ಳುವ ಅವಕಾಶವೂ ಸಹ ಈ ದಿನ ನಿಮಗೆ ದೊರೆಯುತ್ತದೆ. ಹಣದ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಎನ್ನುವಂಥದ್ದು ಮುಖ್ಯ. ಖರ್ಚುಗಳನ್ನು ನಿಯಂತ್ರಿಸಿದರೆ ಉಳಿತಾಯ ಮಾಡೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಹೂಡಿಕೆ ಮಾಡುವಲ್ಲಿ ಜಾಗ್ರತೆ ಇರಲಿ. ಕುಟುಂಬದಲ್ಲಿ ಸಹಕಾರ ಸಿಗ್ತದೆ, ಆದರೆ ಸಮಯ ನೀವು ಹೆಚ್ಚಾಗಿ ಕೊಡಬೇಕಾಗ್ತದೆ. ಕುಟುಂಬಕ್ಕೆ ಸಮಯ ಕೊಡದಲೇ ಇದ್ದರೆ ಅಸಮಾಧಾನ ಉಂಟಾಗುವ ಅವಕಾಶಗಳು ಬರಬಹುದು. ದಾಂಪತ್ಯದಲ್ಲಿ ಸಹನೆ, ತಾಳ್ಮೆ ಎನ್ನುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಆರೋಗ್ಯದಲ್ಲಿ ವಿಶ್ರಾಂತಿ ಮತ್ತು ಆಹಾರ ಪದ್ಧತಿ ಅತಿ ಮುಖ್ಯವಾಗಿರ್ತದೆ. ಜಾಗ್ರತೆಯಿಂದ ನೋಡಿಕೊಳ್ಳಿ. ಈ ದಿನ ಶನಿದೇವರನ್ನು ಆರಾಧನೆ ಮಾಡುವಂಥದ್ದು ಉತ್ತಮ ಫಲವನ್ನು ನೀಡುತ್ತದೆ. ಧನ್ಯವಾದಗಳು. ಇನ್ನು ಕುಂಭರಾಶಿಯವರೇ, ಈ ದಿನ ನಿಮಗೆ ಹೊಸ ಅವಕಾಶಗಳು ಮತ್ತು ಸಕಾರಾತ್ಮಕ ಬೆಳವಣಿಗೆಗಳನ್ನು ಗ್ರಹಸ್ಥಿತಿಗಳು ಸೂಚಿಸ್ತಾ ಇದ್ದಾವೆ. ನೀವು ಕೈಗೊಂಡ ಕಾರ್ಯಗಳಲ್ಲಿ ನಿರೀಕ್ಷಿತ ಫಲ ದೊರೆಯುವ ಸೂಚನೆ ಇದೆ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಬರಬಹುದು. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಈ ದಿನ ಉತ್ತಮವಾಗಿರ್ತದೆ. ಹಣದ ಲಾಭ ಸಿಗೋ ಸಾಧ್ಯತೆ ಇದೆ. ಹೊಸ ಆದಾಯದ ಮಾರ್ಗಗಳನ್ನು ನೀವು ತೆರೆಯಬಹುದು. ಆದರೂ ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಹೊಸ ಪರಿಚಯಗಳು ಲಾಭವನ್ನು ತಂದುಕೊಡ್ತದೆ. ಈ ದಿನ ಆರೋಗ್ಯ ಉತ್ತಮವಾಗಿರ್ತದೆ. ಉತ್ಸಾಹದಿಂದ ತುಂಬಿರ್ತದೆ. ಶನಿದೇವರನ್ನು ಆರಾಧನೆ ಮಾಡುವಂಥದ್ದು ಒಳಿತು, ಶುಭವಾಗಲಿ. ಮೀನರಾಶಿಯವರೇ, ಈ ದಿನ ಗ್ರಹಸ್ಥಿತಿಗಳು ನಿಮಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಉಂಟು ಮಾಡುವಂಥ ದಿನವನ್ನು ಸೂಚಿಸ್ತಾ ಇದೆ. ಮನಸ್ಸು ಸಮಾಧಾನದಿಂದ ಕೂಡಿರುತ್ತದೆ. ಕೆಲಸದ ಸ್ಥಳದಲ್ಲಿ ಸ್ಥಿರತೆ ಇರ್ತದೆ. ನಿಮ್ಮ ಕೆಲಸಗಳಿಗೆ ಮೆಚ್ಚುಗೆ ಸಿಗ್ತದೆ. ಹೊಸ ಯೋಜನೆಗಳನ್ನು ನಿಧಾನವಾಗಿ ಆರಂಭಿಸೋದು ಒಳಿತು. ಅಂದರೆ ಹೊಸ ಯೋಜನೆಗಳನ್ನು ಆರಂಭ ಮಾಡೋದಕ್ಕೆ ಆತರ ಬೇಡ. ಹಣ ಲಾಭ ಸಿಗೋ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ಬರೋ ಸಾಧ್ಯತೆ ಇದೆ. ಖರ್ಚುಗಳನ್ನು ನಿಯಂತ್ರಿಸಬೇಕಾಗ್ತದೆ. ಉತ್ತಮ ಉಳಿತಾಯ ಮಾಡೋದಕ್ಕೆ ಒಳ್ಳೆಯ ದಿನವಾಗಿದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಒಗ್ಗಟ್ಟು ಹೆಚ್ಚಾಗಿರುತ್ತದೆ. ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಈ ದಿನ ಉತ್ತಮ ದಿನವಾಗಿದೆ. ಆರೋಗ್ಯ ಸಾಮಾನ್ಯವಾಗಿರುತ್ತದೆ. ಮನಃಶಾಂತಿ ಉತ್ತಮವಾಗಿರುತ್ತದೆ. ವಿಷ್ಣು ಮಂತ್ರವನ್ನು, ದತ್ತಾತ್ರೇಯ ಮಂತ್ರವನ್ನು ಪಠಿಸುವುದು ಶುಭ ಫಲವನ್ನು ತಂದುಕೊಡ್ತದೆ ಎನ್ನುವಂಥದ್ದು. ಹೀಗೆ ಎಲ್ಲ ರಾಶಿಯವರ ದಿನ ಭವಿಷ್ಯವನ್ನು ಕೇಳಿದಿರಿ. ಇದು ನಿಮಗೆ ಸಂತೋಷವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಶಾಂತಿರಸ್ತು.